ದಕ್ಷಿಣ ಕನ್ನಡ ಜಿಲ್ಲೆಯ ಅರಣ್ಯದಂಚಿನ ಪ್ರದೇಶದಲ್ಲಿ ಕಾಡಾನೆ ಉಪಟಳ ಹೆಚ್ಚಾಗಿದೆ. ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಕಡಬ ತಾಲೂಕು ವ್ಯಾಪ್ತಿಯಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದ್ದು ತೋಟಗಳಿಗೆ ನುಗ್ಗಿ ಬೆಳೆ ನಾಶ ಮಾಡ್ತಾ ಇವೆ. ಕಾಡಾನೆ ಉಪಟಳದಿಂದ ಜನರು ಭಯಗೊಂಡಿದ್ದು ಈ ಬಗ್ಗೆ ಎಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಅರಣ್ಯ ಇಲಾಖೆ ಸಚಿವ ಈಶ್ವರ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ವಸತಿ ಪ್ರದೇಶಗಳ ಬಳಿ ಆನೆ ಬಂದಾಗ ನಿಗಾ ವಹಿಸಿ ಕೂಡಲೇ ಕಾಡಿಗೆ ಮರಳಿಸಿ ಯಾವುದೇ ಜೀವಹಾನಿ ಆಗದಂತೆ ಎಚ್ಚರ ವಹಿಸಿ ಅಂತ ತಿಳಿಸಿದ್ದಾರೆ. ಸಾರ್ವಜನಿಕರೊಂದಿಗೆ ಟ್ರಾಫಿಕ್ ಪೊಲೀಸ್ ಕಿರಿಕ್ ಮಾಡಿದ್ದಾರೆ. ರಾಂಗ್ ರೂಟ್ನಲ್ಲಿ ಬಂದಿದ್ದಕ್ಕೆ ಆಟೋ ಚಾಲಕನಿಗೆ ಹಲ್ಲೆಯನ್ನ ಮಾಡಿದ್ದಾರೆ. ಹೆಬ್ಬಾಳದ ಭದ್ರಪ್ಪ ಲೇಔಟ್ನ ರೈಲ್ವೆ ಗೇಟ್ ಬಳಿ ಘಟನೆಯಾಗಿದೆ. ಟ್ರಾಫಿಕ್ ಪೊಲೀಸರು ದಂಡ ಹಾಕೋದನ್ನು ಬಿಟ್ಟು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಬಾಲಕೃಷ್ಣ ಅನ್ನೋರು ದೇವಸ್ಥಾನಕ್ಕೆ ತೆಂಗಿನಕಾಯಿ ತುಂಬಿಕೊಂಡು ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಅಯ್ಯಪ್ಪ ಮಾಲೆ ಹಾಕಿದ್ದ ಆಟೋ ಚಾಲಕ ಬಾಲಕೃಷ್ಣ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಕಿವಿಯಲ್ಲಿ ರಕ್ತ ಬರುವಂತೆ ಟ್ರಾಫಿಕ್ ಪೊಲೀಸರು ಹಲ್ಲೆಯನ್ನ ಮಾಡಿದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ಸ್ಟಾಗ್ರಾಮ್ ಪ್ರಮೋಷನ್ ವಿಡಿಯೋ ನೋಡಿ ಮಹಿಳೆಯರು ಲಕ್ಷಾಂತರ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ. ಬೋಟಿಕ್ನಲ್ಲಿ ಟ್ರೈನಿಂಗ್ ಕೊಡಿಸ್ತೀನಿ ಅಂತ ಆಂಧ್ರದಿಂದ ಬಂದು ಕರ್ನಾಟಕದ ಮಹಿಳೆಯರಿಗೆ ಐನಾತಿ ನಾಮ ಹಾಕಿದ್ದಾಳೆ. ವಿದ್ಯಾರಣ್ಯಪುರದ ಸಾಯಿ ಟವರ್ ಬಳಿ ಇರುವಂಥ ದೇವಾಂಶ್ ಡಿಸೈನರ್ ಆ್ಯಂಡ್ ಬೋಟಿಕ್ ಮಾಲಕಿ ಬಾಲಬೊಮ್ಮ ಸನಾದ ಮಾಲ ವಿರುದ್ಧ ದೂರು ದಾಖಲಾಗಿದೆ. 6 ತಿಂಗಳ ಕೋರ್ಸ್ ಹೇಳಿ ಮಹಿಳೆಯರಿಂದ ಹಣವನ್ನು ವಸೂಲಿ ಮಾಡ್ತಾಳೆ. 25,000ಕ್ಕೆ ಮಾರ್ನಿಂಗ್ ಬ್ಯಾಚ್, 2 ಗಂಟೆ ತರಬೇತಿ, 75,000ಕ್ಕೆ ಪೂರ್ಣ ಅವಧಿಯ ತರಬೇತಿ, 60,000ಕ್ಕೆ ವೀಕೆಂಡ್ ಕ್ಲಾಸ್ ತರಬೇತಿ ಮಾಡ್ತೀನಿ ಅಂತ ಹಣವನ್ನು ವಸೂಲಿ ಮಾಡಿದಾಳೆ. ಟ್ರೈನಿಂಗ್ ಕೊಡಿ ಅಂದರೆ 2 ದಿನದಲ್ಲಿ ಬ್ಲೌಸ್ ಹೊಲಿದು ರೀಲ್ಸ್ ಮಾಡೋದಕ್ಕೆ ಹೇಳ್ತಾಳೆ. 5,000 ಮಾತ್ರ ಫೋನ್ ಪೇನಲ್ಲಿ ಪಡೆದು ಮಿಕ್ಕಿದೆಲ್ಲ ಹಣವನ್ನು ಕ್ಯಾಶ್ನಲ್ಲಿ ಹಣ ಪಡಿತಾಳೆ. 50ಕ್ಕೂ ಹೆಚ್ಚು ಜನರಿಗೆ ಈ ರೀತಿಯಾಗಿ ವಂಚನೆಯನ್ನ ಮಾಡಿದ್ದಾಳೆ. ದುಡ್ಡು ಮಾಡಬೇಕು ಅಂತ ವಿದೇಶಕ್ಕೆ ಹೋಗುವ ಮುನ್ನ ಹುಷಾರಾಗಿರಿ. ಏಜೆಂಟ್ ನಂಬಿ ವಿದೇಶಕ್ಕೆ ಹೋಗಿದ್ದ ಯುವಕ ತುತ್ತು ಅನ್ನಕ್ಕಾಗಿ ಪರದಾಡುವಂತಾಗಿದೆ. ಬೀದರ್ನ ಬಸವ ಕಲ್ಯಾಣದ ಅಲಗುಡ್ಡದ ಡೆವಲಪ ಏಜೆಂಟ್ ಮೂಲಕ ಅಬುದಾಬಿಗೆ ತೆರಳಿದ್ದ. ಅಲ್ಲಿ ಕಂಪನಿಯೊಂದು ಗ್ಲಾಸ್ ತಯಾರಿಸುವ ಕೆಲಸ ಕೊಟ್ಟು ಯುವಕನಿಗೆ ಟಾರ್ಚರ್ ಕೊಟ್ಟಿದೆ. ಪಾಸ್ಪೋರ್ಟ್ ಕಸಿದುಕೊಂಡು ಸಂಬಳ ಕೊಡದೆ ಯುವಕನಿಗೆ ಕಿರುಕುಳವನ್ನ ಕೊಟ್ಟಿದೆ. ಏಪ್ರಿಲ್ 3ರಂದು ಅಬುದಾಬಿಗೆ ತೆರಳಿದ್ದ ದೌಲಪ್ಪ ಇದೀಗ ಊರಿಗೆ ಬರೋದಕ್ಕೆ ಸಾಧ್ಯ ಆಗದೆ ವಿದೇಶದಿಂದಲೇ ವಿಡಿಯೋ ಮಾಡಿ ಅಳಲನ್ನ ತೋಡಿಕೊಂಡಿದ್ದಾನೆ. ಬರುವಾಗ ಒಂದು ಕೆಲಸ ಹೇಳಿ ಬಂದಮೇಲೆ ಬೇರೆ ಕೆಲಸ ಕೊಡ್ತಾರೆ. ಪಾಸ್ಪೋರ್ಟ್ ಕೊಡ್ತಾ ಇಲ್ಲ, ಸಂಬಳ, ಊಟ ಇಲ್ಲ, ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಅಂತ ಅಳಲು ತೋಡ್ಕೊಂಡಿದ್ದಾನೆ. ಯುವಕನ ನೆರವಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.